ತೆಂಗಿನಕಾಯಿ ಸಂಕಲ್ಪ ಮಾಡಿ ಪೂಜೆ ಮಾಡಿರೋರು ಎಷ್ಟೊಂದು ಜನಕ್ಕೆ ಒಳ್ಳೇದಾಗಿದೆ ಅಲ್ವಾ? ಬರೀ ಸುಳ್ಳು ಅಂತ ಹೇಳ್ತಾರೆ. ವಿಡಿಯೋ ಸಂಕಲ್ಪ ಮಾಡೋದು ವಿಡಿಯೋಗೋಸ್ಕರ ಅಂತೆ. ರಾಯರು ಇರೋದೇ ಸುಳ್ಳು ಅಂತಾರೆ ಈ ಕೆಟ್ಟ ಜನ. ಇಂಥವ್ರಿಗೆ ಏನು ಹೇಳಬೇಕು? ಪ್ರತಿ ಸತಿ ನೀವು ನನಗೆ ಕ್ವಶನ್ ಕೇಳ್ತಾ ಇದ್ರಿ. ಆದರೆ ಈ ಟೈಮು ನಾನು ನಿಮಗೆ ಕ್ವಶನ್ ಕೇಳ್ತಾ ಇದ್ದೀನಿ. ನೀವು ರಾಯರನ್ನ ನಂಬ್ತೀರಿ ಅನ್ನೋದಾರೆ ವಿಡಿಯೋನ ಕೊನೆಯವರೆಗೂ ನೋಡಿ. ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಈಗಷ್ಟೇ ಪೂಜೆ ಎಲ್ಲ ಮುಗೀತು. ಇವತ್ತಿನ ಲಾಗ್ ಅನ್ನೋದಕ್ಕಿಂತ ಒಂದಷ್ಟು ಕ್ಲಾರಿಟಿ ಕೊಡೋಣ ಅಂತ ಒಂದಷ್ಟು ಕಮೆಂಟ್ನ ಪಾಸ್ ಮಾಡ್ತಾ ಇದ್ದಾರೆ. ತುಂಬ ಜನ ಅದೇ ಕೆಲಸ ಇರುತ್ತಲ್ಲ ಅಂಥವ್ರಿಗೋಸ್ಕರ ಇವತ್ತಿನ ವಿಡಿಯೋ ಅವರಿಗೋಸ್ಕರನೇ ಅಂತ ಅಂದ್ಕೊಳ್ಳಿ. ಯಾಕಪ್ಪ ಅಂದರೆ ತೆಂಗಿನಕಾಯಿ ಸಂಕಲ್ಪ ಮಾಡೋ ವಿಡಿಯೋನ ಫಸ್ಟು ಮಾಡಿ ಅಪ್ಲೋಡ್ ಮಾಡಿ ಅದರಿಂದ ಒಳಿತಾಗಿರೋರು, ಅದರಿಂದ ಒಳ್ಳೆಯದಾಗಿರೋರು ತುಂಬ ಸಾವಿರಾರು ಜನ ನನಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ. ಪ್ರತಿದಿನ ತೆಂಗಿನಕಾಯಿ ಸಂಕಲ್ಪದ ಬಗ್ಗೆ ಒಂದು 10ರಿಂದ 15 ಕಮೆಂಟ್ಸು ನನಗಿದ್ದೇ ಇರುತ್ತೆ. ಇನ್ನೂ ಜಾಸ್ತಿ ಅಂದ್ಕೊಳ್ಳಿ, ಒಂದು 25-30 ಕಮೆಂಟ್ಸ್ ಅಂತೂ ನನಗೆ ಡೈಲಿ ಕ್ವಶನ್ಸ್ನ ಕೇಳ್ತಾ ಇರ್ತಾರೆ. ಪ್ರತಿದಿನ ನೀವು ಯಾವಾಗಲೂ ಕ್ವಶನ್ ಕೇಳ್ತಾ ಇದ್ರಿ. ಇವತ್ತು ನಾನು ನಿಮಗೆ ಕ್ವಶನ್, ಏನು ಕ್ವಶನ್ನು ಅಂದ್ಕೊಂಡ್ರಾ? ತೆಂಗಿನಕಾಯಿ ಸಂಕಲ್ಪದ ಪೂಜೆ ಮಾಡಿ ನೀವು ಮಾಡಿರೋರು, ನಾನು ಒಂದಷ್ಟು ಎಕ್ಸ್ಪ್ಲೈನ್ ಮಾಡಿದೆ, ಈ ಥರ ಮಾಡಬೇಕು ಈ ಥರ ಅಂತ. ಒಂದು ಸುಮಾರು ಜನ ಅದರಿಂದ ಒಳಿತು ಕಂಡಿರೋರು, ತುಂಬ ಜನ ನನಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ಇನ್ನೊಂದಷ್ಟು ಜನ ಲೈಕ್ ಕೊಟ್ಟಿರ್ತಾರೆ, ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂದವರು. ನೀವು ಯಾರೆಲ್ಲ ತೆಂಗಿನಕಾಯಿ ಸಂಕಲ್ಪದ ಪೂಜೆ ಮಾಡಿ ನಿಮ್ಗೆ ಒಳ್ಳೇದಾಗಿದೆ, ರಾಯರನ್ನ ನೀವು ನಂಬ್ತೀರಾ, ರಾಯರು ಇದ್ದಾರೆ ಅನ್ನೋರು ದಯವಿಟ್ಟು ಈ ವಿಡಿಯೋಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಒಂದು ಸಣ್ಣದಾಗಿ ಹೌದು ರಾಯರಿದ್ದಾರೆ ಅಂತ ಒಂದು ಕಮೆಂಟ್ ಹಾಕಿ. ಯಾಕೆ ಕೇಳ್ತಿದ್ದೀನಿ ಗೊತ್ತಾ? ಒಂದಷ್ಟು ಕಮೆಂಟು ಈ ನಡುವೆ ಒಂದಷ್ಟು ಜನ ಕಿಡಿಗೇಡಿಗಳು ಅಂತಾರಲ್ಲ, ಸೊ ಮೊಬೈಲ್ ಇಟ್ಕೊಂಡು ಬೇರೆಯವ್ರು ಏನು ಮಾಡಿರ್ತಾರೆ ಅದನ್ನು ಅದ್ರ ಬಗ್ಗೆ ಒಂದಷ್ಟು ಅವ್ರನ್ನ ಕುಗ್ಸೋಕ್ಕೋಸ್ಕರ ಕಮೆಂಟ್ ಮಾಡೋರು ಇದ್ದಾರಲ್ಲ, ಅಂಥವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನಿಮ್ಗಿಷ್ಟ ಇದ್ದರೆ ವಿಡಿಯೋಸ್ನ ನೋಡಿ. ನಾನಿಲ್ಲಿ ಯಾರನ್ನು ಬಲವಂತ ಮಾಡಲ್ಲ. ನಿಮ್ಗಿಷ್ಟ ಇಲ್ಲ ಅಂದರೆ ಸ್ಕ್ರೋಲ್ ಮಾಡಿ, ಬಂದು ನಿಮ್ಮ ಟೈಮ್ನು ವೇಸ್ಟ್ ಮಾಡಿಕೊಂಡು ನಮ್ಮ ಮನಸ್ಥಿತಿನೂ ಹಾಳು ಮಾಡಿ ಯಾಕೆ ಬಂದು ಕಮೆಂಟ್ ಮಾಡ್ತೀರಾ? ಬರೀ ಸುಳ್ಳು, ತೆಂಗಿನಕಾಯಿ ಸಂಕಲ್ಪ ಮಾಡಿರೋದು ಸುಳ್ಳಂತೆ, ಆಮೇಲೆ ರಾಯರಿದ್ದಾರೆ ಅನ್ನೋದು ಸುಳ್ಳಂತೆ. ಅಂಥವ್ರಿಗೆ ಏನು ಹೇಳಬೇಕೋ ಗೊತ್ತಿಲ್ಲ. ಆ ಭಗವಂತನೇ, ಆ ರಾಯರೇ ತೋರಿಸ್ಲಿ ಅಂತ ನಾನು ಸುಮ್ಮನೆ ಬಿಟ್ಬಿಟ್ಟಿದ್ದೀನಿ. ತುಂಬ ಬೇಜಾರಾಗತ್ತೆ ಈ ಥರದ ಕಮೆಂಟ್ಸ್ಗಳನ್ನ ನೋಡಿದಾಗ. ನನಗಂತೂ ಒಂದೊಂದ್ಸತಿ ಅದಕ್ಕೇ ಒಂದು 2-3 ಡೇಸಿಂದ ಯಾವ ಲಾಗ್ಸು ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಒಳ್ಳೆಯದಾಗಿ ಯಾರಿಗಾದರೂ ಒಂದು 4 ಜನಕ್ಕೆ ಹೆಲ್ಪ್ ಆಗಲಿ, ನಾವು ಮಾಡೋ ಪೂಜೆನ ಅವರು ಮಾಡಿ ಅವ್ರಿಗೂ ಒಳ್ಳೇದಾಗಲಿ, ಭಗವಂತ ಅವ್ರಿಗೂ ಕೈ ಹಿಡೀಲಿ, ಕಾಪಾಡಲಿ ಅನ್ನೋ ಒಂದೇ ಉದ್ದೇಶಕ್ಕೋಸ್ಕರ ನಾನು ಈ ತೆಂಗಿನಕಾಯಿ ಸಂಕಲ್ಪದ ಪೂಜೆ ಆಗಿರ್ಬೋದು, ಕೊಬ್ಬರಿ ಎಣ್ಣೆ ಹಚ್ಚೋದಾಗಿರ್ಬೋದು, ಅಕ್ಷತೆ ಮಹಿಮೆ ಇರ್ಬೋದು, ಅಕ್ಷತೆ ಕಾಳನ್ನ ಇಟ್ಕೊಂಡು ಸಂಕಲ್ಪ ಮಾಡೋದು. ನಾವು ಏನಾದರೂ ಒಳ್ಳೆ ಕೆಲಸಕ್ಕೆ ಹೋಗುವಾಗ ಅಕ್ಷತೆಯಿಂದನೇ ನಮ್ಮ ಶಕ್ತಿ ಎಷ್ಟಿದೆ, ನಾವು ರಾಯರನ್ನ ಎಷ್ಟು ನಂಬ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಬೋದು ಅನ್ನೋದು ಒಂದಷ್ಟು ವೀಡಿಯೋಸ್ನ ಮಾಡ್ತಾ ಇರ್ತೀನಿ. ಅದಕ್ಕೆ ಪಾಪ ಜೆನ್ಯೂನಾಗಿ ಹೇಳ್ಬೇಕಂದ್ರೆ ತುಂಬ ಜನ ನಮ್ಗೆ ಒಳ್ಳೇದಾಗಿದೆ ಅಂತ ತುಂಬ ಜನ ಕಮೆಂಟ್ ಮಾಡ್ತಾರೆ. ಅವ್ರಿಗೆಲ್ಲರಿಗೂ ಬಾಟಮ್ ಆಫ್ ಮೈ ಹಾರ್ಟ್ ಥ್ಯಾಂಕ್ ಯು ಸೋ ಮಚ್. ಅದರಲ್ಲೂ ಇಂಥ ಕಮೆಂಟ್ಸ್ಗಳು ಬಂದಾಗ ನಾನು ತುಂಬ ಬರ್ತಾ ಇರುವಾಗ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ. ಒಂದೊಂದ್ಸತಿ ಮನಸ್ಸಿಗೆ ಹರ್ಟ್ ಆಗೋ ಥರ ಕಮೆಂಟ್ ಮಾಡ್ತಾರಲ್ಲ, ಅವ್ರಿಗೇನು ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಹಂಗಿದ್ದಾಗ ತುಂಬ ಬೇಜಾರಾಯ್ತು ಇವತ್ತು. ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ನೀವು ಯಾರೇ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಒಂದ್ಸತಿ ಆದ್ರೂ ಕಮೆಂಟ್ನ ಚೆಕ್ ಮಾಡಿ. ಅದರಲ್ಲಿ ಎಷ್ಟೊಂದು ಜನ ನೀವು ಬ್ಯಾಡ್ ಕಮೆಂಟ್ ಮಾಡ್ತಿದ್ದೀರಲ್ವಾ, ನಿಮಗೂ ಕೂಡ ಹೇಳ್ತಿದ್ದೀನಿ. ಯಾರು ಬ್ಯಾಡ್ ಕಮೆಂಟ್ ಮಾಡ್ತಿರೋ ಕೆಳಗಡೆ ಹೋಗಿ ಒಂದ್ಸತಿಯ ಸ್ಕ್ರೋಲ್ ಮಾಡಿ ಕಮೆಂಟ್ ಚೆಕ್ ಮಾಡಿ. ಅದರಲ್ಲಿ ಸಾವಿರಾರು ಜನ ನಾವು ಅನ್ಕೊಂಡಿದ್ದಾಗಿದೆ. ನಾನೊಂದು ಈಗ ನಿನ್ನೆ ರಾತ್ರಿ ಕಮೆಂಟ್ ಚೆಕ್ ಮಾಡುವಾಗ ನನಗೆ ಒಬ್ಬರು ಅವ್ರದ್ದು ID ಕೂಡ ನಿಮಗೆ ಮೆನ್ಷನ್ ಮಾಡ್ತೀನಿ. ಪಾಪ ಎಷ್ಟು ಚೆನ್ನಾಗಿ ಮೆಸೇಜ್ ಮಾಡಿದ್ದಾರೆ ಅಂದರೆ ನಾನು ಅವ್ರದ್ದು ಸ್ಕ್ರೀನ್ಶಾಟ್ ಕೂಡ ತಕ್ಕೊಂಡೆ. ಖುಷಿ ಆಗತ್ತೆ. ನಾನು 3 ವಾರ ತೆಂಗಿನಕಾಯಿ ಸಂಕಲ್ಪ ಮಾಡಿದೆ. ನನ್ನ ಮಗಳಿಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು. ಆಮೇಲೆ ನನ್ನ ಮೈ ಸೆಕೆಂಡ್ ಡಾಟರಿಗೆ ಗಾಡ್ ಸೆಲೆಕ್ಟೆಡ್ ಇಂಡಿಯನ್ ಆರ್ಮಿ ಅಂತ ಕಳಿಸಿದ್ದಾರೆ. ನಿಮಗೆ ಕೋಟಿ ನಮಸ್ಕಾರ, ರಾಯರಿದ್ದಾರೆ ಅಂತ. ಸುಮ್ಮನೆ ಅಲ್ಲ, ಬೇಕಂದರೆ ಇದನ್ನು ನಾನು ಇಲ್ಲಿ ಪಕ್ಕದಲ್ಲಿ ಹಾಕಿರ್ತೀನಿ, ಒಂದ್ಸತಿ ಚೆಕ್ ಮಾಡ್ಕೊಳ್ಳಿ. ಅವರು ಗೌರಿ
ಅವ್ರದ್ದೇನೋ ಹೆಸರು ಗೊತ್ತಾಗ್ತಾ ಇಲ್ಲ, ಗೌರಿ ಅಂತ. ಅವ್- ಹಂಗೆ ಕಳಿಸ್ತಾರಲ್ಲ, ಸುಮ್ ಸುಮ್ನೆ ಹೇಳಕ್ ನಮ್ಗೇನ್ ಮುಚ್ಚ? ಅವ್ರಿಗೂ ಸುಮ್ ಸುಮ್ನೆ ಕಳ್ಸಕ್ ಏನ್ ಮುಚ್ಚ? ಹಂಗ್ ಬಂದ್ ಬ್ಯಾಡ್ ಕಮೆಂಟ್ ಮಾಡ್ತೀರಾ, ಬರೀ ಸುಳ್ಳು, ರಾಯರೇ ಇಲ್ಲ ಅಂತೀರಲ್ಲ. ನಿಮ್ಗೆ ರಾಯರೇನೆ ಸರಿಯಾದ ಶಿಕ್ಷೆ ಕೊಡ್ತಾರೆ, ನಾನು ಏನು ಹೇಳಲ್ಲ. ಭಗವಂತ ಆ, ರಾಯರ ಭಕ್ತರಿಗೆ ಅರ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ನಿಮ್ಗೆ ಇನ್ನೂ ಗೊತ್ತಿಲ್ಲ. ನಾನು ಆ ಭಗವಂತನ ತುಂಬಾ ನಂಬ್ತೀನಿ, ತುಂಬಾ ಬಿಲೀವ್ ಮಾಡ್ತೀನಿ. ಇನ್ನೊಬ್ರು, ಅವ್ರದ್ದು ಐ ಡಿ ಬಂದು ಪಾಂಚಾರ್ ಗೌಡ ಪಾಟೀಲ್ ಅಂತ. ಸೊ ಅವರು, ಅವ್ರದ್ದು ಜಮೀನಲ್ಲಿ ಈ ಚಾನಲ್ ಎಲ್ಲ ಹೋಗುತ್ತೆ, ಅದು ನನಗೂ ಗೊತ್ತು. ಯಾಕೆಂದರೆ ಅದು ನಮ್ಮದು ಒಂದು ಸ್ವಲ್ಪ ಜಾಗ ಇದೆಯಲ್ವಾ, ಆ ಜಾಗದಲ್ಲಿ ನಮ್ಮದು ಕೂಡ ಹೋಗಿದೆ. ಅಲ್ಲಿ ಹೋಗಿರೋ ಕಡೆ ಇವ್ರಿಗೊಂದಷ್ಟು ಅಮೌಂಟ್ ಬರುತ್ತೆ. ಯಾರಿಗೆಲ್ಲ ಈ ಥರ ಚಾನಲ್ ಹೋಗಿರುತ್ತೋ ಅಂಥವರಿಗೆ ಸರ್ಕಾರದ ಕಡೆಯಿಂದ ಅದು ಅಮೌಂಟ್ ಬರುತ್ತೆ. ಸೊ ಅವ್ರು ಕಮೆಂಟ್ ಮಾಡಿದ್ದಾರೆ ಆ ಥರದ್ದು. ನಾನು ಕೂಡ ಸಂಕಲ್ಪ ಮಾಡಿದ್ದೆ, ಅದು ಬರುತ್ತೋ ಇಲ್ವೋ ಅಂತ ನನಗೆ ನಂಬಿಕೆನೇ ಇರಲಿಲ್ಲ ಮೇಡಮ್. ಈ ಪೂಜೆ ಮಾಡಿದೆ, ನಮಗೆ 1 ಕೋಟಿ ಬರುತ್ತೆ ಅಂತ ಅದು ಮೆಸೇಜ್ ಕೇಳಿ, ಸುದ್ದಿ ಕೇಳಿನೇ ತುಂಬ ಖುಷಿ ಆಯಿತು. ನಿಮಗೆ ಥ್ಯಾಂಕ್ ಯು ಸೋ ಮಚ್. 100% ರಾಯರಿದ್ದಾರೆ ಅಂತ ಕಳಿಸಿದ್ದಾರೆ. ಅಂಥವ್ರಿಗೆಲ್ಲ ನಾನೇ ಹೇಳ್ಬಿಟ್ಟು ನೀವಿನ್ ಕಮೆಂಟ್ ಮಾಡಿ ಅಂತ ಹೇಳ್ಕೊಡಕ್ಕೆ ಹೋಗ್ತೀನಾ? ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಫ್ರೆಂಡ್ಸ್. ತುಂಬ ಜನ ಕಮೆಂಟ್ ಮಾಡ್ತಾ ಇರ್ತಾರೆ, ರಾಯರಿದ್ದಾರೆ ಇದ್ದಾರೆ, ನಮ್ಗೆ ಅಷ್ಟೊಂದು ಒಳ್ಳೇದಾಯಿತು, ನಮ್ಗೆ ಹಿಂಗೆ ಒಳ್ಳೇದಾಯಿತು, ಮದುವೆ ಸೆಟ್ ಆಯಿತು, ಮಗು ಆಗ್ತಾ ಇದೆ, ನಮ್ಗೆ ಕೆಲಸ ಸಿಕ್ತು, ಏನೆಲ್ಲ ಕಮೆಂಟ್ ಮಾಡ್ತಾರೆ. ಅಂಥವ್ರಿಗೆಲ್ಲ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಆದರೆ ಈ ಥರ ಬ್ಯಾಡ್ ಕಮೆಂಟ್ ಮಾಡ್ತಾರಲ್ಲ, ಅವರಿಗೆ ನೀವೇ ಸರಿಯಾದ ಉತ್ತರನ ನೀವೇ ಕೂಡ ಅಲ್ಲಿ ಕಮೆಂಟ್ ಮಾಡಿ ಅವರಿಗೆ ಸರಿಯಾದ, ನಿಮಗಾದರೆ ವಿಡಿಯೋಸ್ನ ನೋಡಿ, ಇಲ್ಲಾಂದರೆ ಪಾಪ ಈಗ ಒಳ್ಳೆಯವ್ರಿಗೆ ಒಳ್ಳೇದಾಗ್ತಾ ಇದೆ ಅಂದಾಗ ಯಾಕೆ ಕೆಟ್ಟದ್ದು ಬಯಸಿ ಸಾಯ್ತೀರಾ? ನಿಜವಾಗ್ಲೂ ನನಗೆ ಸಖತ್ ಬೇಜಾರಾಯಿತು. ನನಗೆ ಇಂಥವೆಲ್ಲ ಮಾತಾಡಬಾರ್ದು, ಈಗಿನೂ ಪೂಜೆ ಮಾಡಿದ್ದೀನಿ. ಆದರೂ ಮನಸ್ಸಿಗೆ ತುಂಬ ನೋವಾಗುತ್ತೆ. ಎಷ್ಟಂತ ಸಹಿಸ್ಕೋತಾರೆ? ನಾವೇನು ಯಾರಿಗೀಗ ಇನ್ನೊಬ್ರು ಯಾರೋ ಸೋಷಿಯಲ್ ಏನಂದ್ರೆ ಯೂಟ್ಯೂಬ್ನೇ ಬಂದ್ ಮಾಡಿಸ್ಬಿಡ್ಬೇಕು ಅಂತ ಯಾವನೋ ಮೆಸೇಜ್ ಕಳಿಸಿದ್ದಾನೆ. ಮಾಡಿಸೋ ಮಾರಾಯ, ಅಷ್ಟೊಂದು ತಾಕತ್ತಿದ್ರೆ ನಿನಗೆ ಯೂಟ್ಯೂಬ್ ಬಂದ್ ಮಾಡಿಸೋ, ಯಾರು ಬೇಡ ಅಂದರು? ಯೂಟ್ಯೂಬಲ್ಲಿ ಏನು ಎಲ್ಲರೂ ಏನು ದುಡ್ಡು ಹೊಡಿತಾ ಇದ್ದಾರಾ? ಯಾರು ನಿನ್ನ ಹತ್ರ ಬಂದ್ಬಿಟ್ಟು ಏನಾದ್ರು ದುಡ್ಡು ಕೊಡು ಅಂತ ನಿಮ್ಮ ಮನೆ ಹಣ ಆಸ್ತಿ ಏನಾರು ಎತ್ಕೊಂಡು ಹೋಗಿದ್ದಾರಾ? ಅವ್ರಿಗೇನೋ ಒಂದು ಒಳ್ಳೇದಾಗ್ತಾ ಇದೆ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ಅಂದಾಗ ಅದನ್ನ ಕುತ್ಕೊಂಡು ನೋಡಿ, ಸಾಧ್ಯವಾದರೆ ಬೇರೆಯವ್ರಿಗೆ ಒಂದು ಒಳ್ಳೇದಾಗ್ತಾ ಇದೆ ಅಂದರೆ. ಇಲ್ಲ ಅಂದರೆ ನಿಮ್ಮ ಪಾಡಿಗೆ ನೀವು ಇರಿ. ಯಾಕೆ ಅಷ್ಟೊಂದು ಸಾಯ್ತೀರಾ? ಕೆಟ್ಟದ್ದು ಬಯಸ್ತೀರಾ ಬೇರೆಯವರಿಗೋಸ್ಕರ, ಬೇರೆಯವ್ರಿಗೆ ಕಮೆಂಟ್ ಮಾಡಿಕೊಂಡು? ಬೇರೆಯವ್ರ ವಿಡಿಯೋಗೆ ಕಮೆಂಟ್ ಮಾಡಿ ಯಾಕೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡ್ಕೋತೀರಾ? ನಿಮ್ಮ ಕೆಲಸ ನೀವು ಮಾಡಿ, ಜೀವನದಲ್ಲಿ ಉದ್ಧಾರನಾರು ಆಗ್ತೀರಾ. ಸೊ ಓಕೆ, ಇಷ್ಟು ಅದನ್ನೇ ಮಾತಾಡಿ ಮನಸ್ಸನ್ನ ಹಾಳು ಮಾಡ್ಕೋಬಾರ್ದು. ಆದರೂ ಒಂದು 2 ಡೇಸಿಂದ ನನಗೆ ತಲೆ ಒಳಗೆ ಕೊರಿತಾ ಇತ್ತು, ಇದನ್ನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ. ನಾನು ಪ್ರತಿಯೊಂದು ವಿಷಯನೂ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ನಾನು ಪೂಜೆ ಮಾಡೋದ್ರಲ್ಲಿ ಯಾವ ಲೋಪ ಇಲ್ಲ, ದೋಷ ಇಲ್ಲ. ನಾನು ರಾಯರನ್ನ ನಂಬಿದ್ದೀನಿ, ರಾಯರು ನನಗೆ ಒಳ್ಳೇದು ಮಾಡ್ತಿದ್ದಾರೆ. ಸೊ ಅಷ್ಟೇ. ನಿಮಗೂ ಒಳ್ಳೇದು ಮಾಡಲಿ, ನೀವು ನಂಬಿಕೆಯಿಂದ ಪೂಜೆ ಮಾಡಿ. ಯಾರಿಗೆ ನಂಬಿಕೆ ಇದೆ ಅವ್ರು ಮಾತ್ರ ವೀಡಿಯೋಸ್ನ ನೋಡಿ. ನಾನು ಮೇಲ್ಗಡೆನೇ ಕೆಲವೊಮ್ಮೆ ಮೆನ್ಷನ್ ಕೂಡ ಮಾಡಿರ್ತೀನಿ, ನಂಬಿಕೆ ಇದ್ದವರಿಗೆ ಮಾತ್ರ ಅಂತ. ಬೇರೆ ಯಾರೂ ನಂಬಿಕೆ ಇಲ್ಲ ಅಂದರು ವಿಡಿಯೋನ ಓಪನ್ ಕೂಡ ಮಾಡೋದು ಬೇಡ. ಯಾರಿಗಿಷ್ಟ ಇದೆಯೋ ಅವ್ರು ನೋಡ್ಕೊಳ್ತಾರೆ. ಓಕೆ ಬಿಡಿ. ನೆಕ್ಸ್ಟ್, ಇವಾಗ ಕೊಬ್ಬರಿ ಎಣ್ಣೆ ದೀಪದ ಬಗ್ಗೆ ಒಂದಷ್ಟು ಕನ್ಫ್ಯೂಷನ್ಸು, ಒಂದಷ್ಟು ಕ್ವಶನ್ನ ಕೇಳ್ತಾನೆ ಇರ್ತೀರಾ. ಎಸ್, ಕೊಬ್ಬರಿ ಎಣ್ಣೆನ ಪ್ಯಾರಾಚೂಟ್ನ ಯೂಸ್ ಮಾಡ್ಬೋದಾ ಅಂತ? ದಯವಿಟ್ಟು ಬೇಡ. ತಲೆಗೆ ಹಚ್ಕೊಳ್ಳೋದು ಇದು ಕೊಬ್ಬರಿ ಎಣ್ಣೆ ಬೇಡ. ಅಡುಗೆಗೆ ಅಂತ ಯೂಸ್ ಮಾಡ್ತೀವಲ್ವಾ, ಎಲ್ಲ ಪ್ರಾವಿಷನ್ ಸ್ಟೋರ್ಗಳಲ್ಲೂ ಸಿಗತ್ತೆ. ನಿಮ್ಮ ಹತ್ರದಲ್ಲಿ ಯಾವ್ದಾದ್ರು ಇವಾಗೇನು ಎಲ್ಲ ಕಡೆ ಗಾಣದ ಎಣ್ಣೆ ಮತ್ತು ಎಣ್ಣೆ ಮಿಲ್ ಅಂತಲೇ ಇರ್ತವೆ. ಸಾಮಾನ್ಯವಾಗಿ ಎಲ್ಲ ಕಡೆ ಇರುತ್ತೆ ಕೊಬ್ಬರಿ ಎಣ್ಣೆ. ಅಕಸ್ಮಾತ್ ನೀವೇನಾದರೂ ಈ ಧರ್ಮಸ್ಥಳ, ಮಂಗಳೂರು, ಚಿಕ್ಕಮಂಗ್ಳೂರು ಆ ಸೈಡ್ ಏನಾದರೂ ಹೋದರೆ, ಅಲ್ಲಿ ಕ್ಯಾನಲ್ಲಿ, ವೈಟ್ ಕ್ಯಾನಲ್ಲಿ ಅಡುಗೆಗೆ ಅಂತಲೇ ಪ್ಯೂರ್ ಆಗಿ ಪರಿಶುದ್ಧವಾಗಿರೋ ಪ್ಯೂರ್ ಕೊಬ್ಬರಿ ಎಣ್ಣೆನ ಇಟ್ಟಿರ್ತಾರೆ. ಒಂದು ಲೀಟ್ರು ಇಲ್ಲ 2 ಲೀಟ್ರು ತಗೊಂಬಂದು ಇಟ್ಕೊಂಡ್ರೆ ವಾರಕ್ಕೆ ಒಂದ್ಸತಿ ರಾಯರಿಗೆ ಪ್ರತಿ ದಿನನೂ ಹಚ್ಬೋದು ಸಾಧ್ಯವಾದರೂ. ಕೊಬ್ಬರಿ ಎಣ್ಣೆ ರೇಟ್ ಸ್ವಲ್ಪ ಜಾಸ್ತಿ ಇರೋದ್ರಿಂದ ವಾರಕ್ಕೆ ಒಂದ್ಸತಿ ಒಂದು ಪುಟ್ಟು ದೀಪದಲ್ಲಿ ಸಂಕಲ್ಪ ಮಾಡಿ ಕೊಬ್ಬರಿ ಎಣ್ಣೆ ದೀಪ ಹಚ್ಚಿ, ತುಂಬ ಒಳ್ಳೆಯದಾಗತ್ತೆ. ನೀವೇನು ಅಂದ್ಕೊಂಡು ದೀಪ ಹಚ್ತಿರ್ತೀರೋ ಖಂಡಿತವಾಗ್ಲೂ ಆಗುತ್ತೆ. ದಯವಿಟ್ಟು ಪ್ಯಾರಾಚೂಟ್ ಎಣ್ಣೆ ಮಾತ್ರ ಬೇಡ. ತಲೆಗೆ ಹಚ್ಕೊಳ್ಳೋ ಎಣ್ಣೆ ಮತ್ತು ಇನ್ನು ಅಂಗಡಿನಲ್ಲಿ ಯಾವ್ಯಾವುದೋ ಒಂಥರ ಬ್ಲೂ ಬಾಟ್ಲಲ್ಲೆಲ್ಲ ಸಿಗುತ್ತೆ, ಅದನ್ನು ಹಾಕಕ್ಕೆ ಹೋಗ್ಬೇಡಿ. ಸೊ ಪ್ಯೂರ್ ಆಗಿರೋ ಕೊಬ್ಬರಿ ಎಣ್ಣೆ ಅಂತಲೇ ಕೇಳಿ ಕೊಡ್ತಾರೆ, ಅದನ್ನು ತಗೊಂಡು ಬಂದು ಹಚ್ಚಿ. ನೆಕ್ಸ್ಟು ಇನ್ನೊಂದಷ್ಟು ಜನಕ್ಕೆ ಅಕ್ಷತೆ ಮಾಡೋದ್ರ ಬಗ್ಗೆ ಡೌಟ್ ಇದೆ, ಮನೇಲಿ ಯಾವ ಥರ ಅಕ್ಷತೆ ಮಾಡ್ಕೊಳ್ಳೋದು ಅಂತ. ನೆಕ್ಸ್ಟು ನಾನು ಅಕ್ಷತೆ ಮಾಡುವಾಗ ಅದನ್ನ ವಿಡಿಯೋ ಕೂಡ ಅಪ್ಲೋಡ್ ಮಾಡ್ತೀನಿ. ಈಗ ರ್ಯಾಂಡಮಾಗಿ ಹೇಳ್ತೀನಿ. ಮಾಮೂಲಿ ನೀವು
ಅಡುಗೆಗೆಲ್ಲ ಯೂಸ್ ಮಾಡ್ತೀರಲ್ಲ ರೈಸು, ಅದನ್ನು ತಗೊಳ್ಳಿ. ಅರಿಶಿನ, ಕುಂಕುಮ. ಅರಿಶಿನ ಜಾಸ್ತಿ ಹಾಕೋಬೇಕು, ಕುಂಕುಮನ ಒಂದು ಚಿಟಿಕೆ ಹಾಕಿದ್ರೆ ಸಾಕು, ಹಾಕೊಳ್ಳಿ. ಆಮೇಲೆ ಜವೇದ್ ಪೌಡರ್ ಅಂತ ನಾನು ಎಲ್ಲ ವೀಡಿಯೋಗಳಲ್ಲೂ ತೋರಿಸ್ತಾ ಇರ್ತೀನಿ, ಒಂದು 30 ರುಪೀಸ್ ಇರುತ್ತೆ ಅದು ಬಾಟ್ಲು, ಅದನ್ನು ಒಂಚೂರು ಹಾಕ್ಕೊಳ್ಳಿ. ಆಮೇಲೆ ಒಂದೇ ಡ್ರಾಪು, ಒಂದೆರಡು ಡ್ರಾಪ್ ಅಷ್ಟು ನೀವು ಎಷ್ಟು ಮಾಡ್ತಾ ಇದ್ದೀರಾ ನೋಡ್ಕೊಳ್ಳಿ. ಒಂದು ಚಿಕ್ಕ ಲೋಟದಲ್ಲಿ ಅಕ್ಕಿ ತೊಗೊಂಡು ಮಾಡ್ತಾ ಇದ್ದೀರಾ ಅಂದರೆ ಒಂದು 3-4 ಡ್ರಾಪು, ತುಂಬ ತುಪ್ಪ ಹಾಕ್ಬೇಡಿ. ತುಪ್ಪ ಹಾಕಿ ಕವರಿಗೆ ಹಾಕ್ಕೊಳ್ಳಿ. ಒಂದು ಕವರಲ್ಲಿ ಹಾಕಿ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಅದನ್ನು ಹಿಂಗೆ ಕವರ್ ಒಳಗಡೆನೆ ಮಾಡಿ, ಕೈಯಲ್ಲಿ ಬೇಕಾದ್ರೆ ಮಾಡ್ಕೊಳ್ಬೋದು, ಕವರಲ್ಲೇ ನೀಟಾಗಿ ಮಾಡಿ ಒಂದು ಸ್ಮಾಲ್ ಡಬ್ಬಿಗೆ ಹಾಕಿಡಿ. ಇನ್ನು ರಾಯರ ಮಠಗಳಿಗೆ ಹೋಗ್ತಿರಲ್ವಾ ನೀವು, ಯಾವಾಗಾದರೂ, ಮಂತ್ರಾಲಯ ಅಂತಲೇ ಅಲ್ಲ, ರಾಯರ ಮಠ ನಿಮ್ಮ ಊರಲ್ಲಿ ಹತ್ರದಲ್ಲಿ ಇರೋ ಮಠಗಳಿಗೆ ಹೋದಾಗ ಅಲ್ಲಿ ಅಕ್ಷತೆ ಕೊಡ್ತಾರೆ. ಪ್ರತಿಯೊಂದು ಮಠಗಳಲ್ಲೂ ಅಕ್ಷತೆ ಕೊಟ್ಟೆ ಕೊಡ್ತಾರೆ. ಆ ಅಕ್ಷತೆನ ಒಂದು ಸ್ವಲ್ಪನಾದ್ರೂ ನೀವು ಒಂದೆರಡು ಕಾಳು ತಲೆ ಮೇಲೆ ಇಟ್ಕೊಳ್ಳಿ. ಅದನ್ನು ಒಂದು ಪೇಪರಲ್ಲೋ ಕವರಲ್ಲೋ ಹಾಕಿ ಪರ್ಸಲ್ಲಿ ಇಟ್ಕೊಂಡು ತೊಗೊಂಡು ಬಂದು ಈ ಅಕ್ಷತೆ ಜೊತೆ ಮಿಕ್ಸ್ ಮಾಡಿ. ರಾಯರದು ಮನೇಲಿ ಮಾಡಿ ಇಟ್ಟಿರ್ತಿರಲ್ಲ ಮಂತ್ರಾಕ್ಷತೆ, ಅದ್ರ ಜೊತೆ ಮಿಕ್ಸ್ ಮಾಡಿ. ಆಗ ಅದಕ್ಕೂ ಎಲ್ಲ ಮಿಕ್ಸ್ ಮಾಡಿದಾಗ ಮಠದಿಂದ ಕೊಟ್ಟಿರೋ ಅಕ್ಷತೆ ಅಷ್ಟೇ ಪವಿತ್ರವಾಗಿರುತ್ತೆ ಈ ಅಕ್ಷತೆ. ಇದನ್ನು ನಾವು ತೆಂಗಿನಕಾಯ್ದು ಎಣ್ಣೆದು ದೀಪ ಹಚ್ತಿದ್ದೀವಲ್ವ, ಕೊಬ್ಬರಿ ಎಣ್ಣೆ ದೀಪಕ್ಕೆ ಸಂಕಲ್ಪ ಮಾಡಿ ಒಂದು 2 ಕಾಳಷ್ಟು ಹಾಕಿ, ಅದನ್ನು ಅಕ್ಷತೆನ ಅದರೊಳಗೆ ಹಾಕಿ 2 ಬತ್ತಿ ಹಾಕಿ ಒಂದೇ ದೀಪ ಹಚ್ಚಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಬಿಟ್ಟು ಸಂಕಲ್ಪ ಮಾಡಿ. ನೀವು ಅಕ್ಷತೆ ಇಟ್ಕೊಂಡು ಕೇಳ್ಕೊಳ್ಳಿ, ನೀವು ಏನಕ್ಕೆ ಪೂಜೆ ಮಾಡ್ತಾ ಇದ್ದೀರಾ, ನೀವು ಏನಕ್ಕೋಸ್ಕರ ಸಂಕಲ್ಪ ಮಾಡ್ತಿದ್ದೀರಾ, ನಾನೀಗ ಅಂದ್ಕೊಂಡಿರೋದು ಖಂಡಿತವಾಗ್ಲೂ ನೆರವೇರಲಿ ಅಂತ ಕೇಳಿಕೊಂಡು ಅಕ್ಷತೆನ ಆ ದೀಪದೊಳಗಡೆ ಇಟ್ಟು, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ, ನೋಡಿಲ್ಲ ಅಂದವರು ಪಾಪ ಕಮೆಂಟ್ ಮಾಡ್ತಾ ಇರ್ತಾರೆ, ಇರಲಿ ಪರವಾಗಿಲ್ಲ. ಸೊ ಅದನ್ನು ಹಾಕಿ ಪ್ರತಿ ಗುರುವಾರ ಇದನ್ನು ದೀಪ ಹಚ್ಚಬೇಕು. ಪ್ರತಿ ಗುರುವಾರ ನಿಮಗೆ ಸಾಧ್ಯವಾದರೆ ತುಪ್ಪದ ಬತ್ತಿ ಮಾಡಿಟ್ಕೊಂಡು 2 ಬತ್ತಿ, 5 ಬತ್ತಿ, 9 ಬತ್ತಿ, ಈ ಥರದ ಬತ್ತಿನೂ ಕೂಡ ಹಚ್ಚಿ ನಾವು ರಾಯರಿಗೆ ತುಪ್ಪದ ಆರತಿನ ಮಾಡ್ಬೋದು. ರಾಯರಿಗೆ ತುಪ್ಪದ ಬತ್ತಿ, ತುಪ್ಪದ ಆರತಿ ಅಂದರೆ ತುಂಬ ಪ್ರಿಯವಾಗಿರುವಂಥದ್ದು, ಅದನ್ನು ಮಾಡ್ಬೋದು. ಸೊ ಈಗ ಕೊಬ್ಬರಿ ಎಣ್ಣೆ ದೀಪನ ಹಚ್ಚಿ, ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತಾರೆ. ಸೊ ಹಾಗಾಗಿ ರಾಯರಿಗೆ ಕಲ್ಪವೃಕ್ಷ ಅಂದರೆ ತೆಂಗಿನಕಾಯಿ ಎಣ್ಣೆ ಅಲ್ವಾ, ಕೊಬ್ಬರಿ ಎಣ್ಣೆ. ಸೊ ಅದನ್ನು ಹಚ್ಚಿ ಸಂಕಲ್ಪ ಮಾಡಿ ಒಂದು 5 ವಾರ 9 ವಾರ ಸಾಧ್ಯವಾದರೆ ನಿಮ್ಗೆ ಎಷ್ಟು ದಿನ ಬೇಕೋ ಅಷ್ಟು ದಿನ ಹಚ್ತಾ ಬನ್ನಿ. ನಿಜವಾಗ್ಲೂ ತುಂಬ ಒಳ್ಳೆಯದಾಗುತ್ತೆ, ತುಂಬ ಚೇಂಜಸ್ ಕಾಣ್ತೀರಾ. ಅದಕ್ಕೆ ನಾನೇ ಸಾಕ್ಷಿ. ನಾನು ಎಷ್ಟು ಮನೆ ಆಗಿರ್ಬೋದು, ಮನಸ್ಸಾಗಿರ್ಬೋದು, ಕುಟುಂಬದಲ್ಲಾಗಿರ್ಬೋದು ಒಂಥರ ನೆಮ್ಮದಿ ಇರುತ್ತೆ. ನಾನು ಏನು ಅಂದ್ಕೊಂಡಿದ್ದೀನೋ ಅದು ಆಗ್ತಾ ಹೋಗಿದೆ. ನಾನು ಲಾಸ್ಟ್ ವೀಡಿಯೋಗಳಲ್ಲೂ ಹೇಳಿದ್ದೀನಿ, ನನ್ನ ಮಗನಿಗೋಸ್ಕರ ನಾನು ಸಂಕಲ್ಪ ಮಾಡಿದ್ದೆ ತೆಂಗಿನಕಾಯ್ದು, ಇನ್ನೇನು ಫೇಲೇ ಆಗ್ತಾನೇನೋ ಅನ್ನೋ ಲೆವೆಲಿಗೆಲ್ಲ ಮಾತಾಡಿದರು. ಬಟ್ ಅವನು ಡಿಸ್ಟಿಂಕ್ಷನ್ ಬಂದ, 90 ಹತ್ತತ್ರ. ಸೊ ಓಕೆ, ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಯಾರೋ ಬೇರೆ ಗೇಡಿಗಳು ಮಾಡಿರೋ ಇದಕ್ಕೆ ಸ್ವಲ್ಪ ಮೈಂಡು ಇದು ಡಿಸ್ಟರ್ಬ್ ಆಗಿತ್ತಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ನಂಬಿಕೆ ಇದ್ದವ್ರು ಮಾತ್ರ ಮಾಡಿ. ನಿಮಗೆ ರಾಯರು ನಾವು ಅಂದ್ಕೊಂಡಿದ್ದನ್ನ ಖಂಡಿತವಾಗ್ಲೂ ನೆರವೇರಿಸ್ತಾರೆ. ಬೆನ್ನಿಂದೆ ರಾಯರಿದ್ದಾರೆ ಅಂತ ನಂಬಬೇಕಷ್ಟೇ. ಸೊ ನಮಗೆ ನಾವೇನು ನಂಬಿಕೆ ಇಟ್ಟು ಪೂಜೆ ಮಾಡ್ತೀವೋ ಅದನ್ನು 101% ನಮಗೆ ಸಕ್ಸಸ್ ಮಾಡ್ತಾರೆ. ಸೊ ಅದರಲ್ಲಿ ನಂಬಿಕೆ ನನಗಿದೆ, ನಾನು ಅದಕ್ಕೋಸ್ಕರನೇ ನಂಬಿ ಪೂಜೆ ಮಾಡ್ತೀನಿ. ಒಳ್ಳೆಯದಾಗಲಿ. ಯಾರೆಲ್ಲ ಸಂಕಲ್ಪ, ಆಮೇಲೆ ತೆಂಗಿನಕಾಯಿ ಸಂಕಲ್ಪದ್ದು ಒಂದಷ್ಟು ಜನ ಇನ್ನೂ ನಮಗೆ ಇನ್ನೊಂದು ಸ್ವಲ್ಪ ಡೀಟೇಲ್ಸಾಗಿ ಹೇಳಿ ಅಂತ ಅದ್ರದ್ದು ವಿಡಿಯೋ ನೋಡದೆ ಯಾರು ಹೇಳ್ತಾ ಇರ್ತೀರಾ. ನೆಕ್ಸ್ಟ್ ಲಾಗಲ್ಲಿ ಇನ್ನೊಮ್ಮೆ ನಾನು ಮತ್ತೆ ತೆಂಗಿನಕಾಯಿ ಸಂಕಲ್ಪ ಮಾಡ್ತೀನಿ ಇಷ್ಟರಲ್ಲೇ ಏನೋ. ಆಮೇಲೆ ತುಂಬ ಜನ ಕೇಳ್ತಾ ಇರ್ತೀರಾ, ನೀವು ಒಂದೇ ಇದನ್ನು ಮಾಡಬೇಕಂತ. ಹೌದು, ಒಂದೇ ವಿಷಯನ ಬರಿಬೇಕಾ ಚೀಟಿನಲ್ಲಿ, 4-5 ಬರೆಯೋದು ಬೇಡ, ಒಂದೇ ವಿಷಯನ ಬರೆದು ಸಂಕಲ್ಪ ಮಾಡಬೇಕು. ಅದ್ರ ಬಗ್ಗೆನೇ ಒಂದಷ್ಟು ಕ್ವಶನ್ಸ್ನ ಕೇಳ್ತಾನೆ ಇರ್ತೀರಾ. ಸೊ ನೆಕ್ಸ್ಟ್ ಲಾಗಲ್ಲಿ ಖಂಡಿತವಾಗ್ಲೂ ಮಾಡಿಬಿಟ್ಟು ನಿಮಗೆ ತಿಳಿಸ್ತೀನಿ. ಸೊ ನಾನು ಮಾತಾಡಿರೋದ್ರಿಂದ ನಿಮಗೆ ಯಾರಿಗಾದರೂ ಬೇರೆಯವ್ರಿಗೆ ಹರ್ಟ್ ಆಗಿದ್ರೆ ಸಾರಿ ಅಂತ ಕೇಳ್ತೀನಿ. ಸೊ ಇದು ಸಾರಿ ಈ ಬ್ಯಾಡ್ ಕಮೆಂಟ್ ಮಾಡೋರಿಗಲ್ಲ. ಸೊ ನಿಮಗೆ ಯಾರಿಗಾದರೂ ಜೆನ್ಯೂನ್ ಆಗಿರೋರಿಗೆ ಸಾರಿ ಅಂತ ಕೇಳ್ತೀನಿ. ಓಕೆ, ಈ ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಯಾರೆಲ್ಲ ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್.